ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಿಜಾಪುರ ಗಣಿತ ಮತ್ತು ವಿಜ್ಞಾನ ಶಿಕ್ಷಕನಾಗಿ ಕೆಲಸ ಮಾಡುತ್ತಿದ್ದೇನೆ. ದಿನಾಂಕ 29/11/2025 ಹೆಡ್ಲೈನ್ಸ್ಗಳು. ಶ್ರೀಮತಿ ಶಿಲ್ಪಾ ಮೇಡಮ್ ಅವರಿಂದ ಪ್ರಾರ್ಥನೆ, ಶ್ರೀ ಮಂಜುನಾಥ್ ಸ್ವಾಮಿ ಅಂದರೆ ನನ್ನಿಂದ ಚಿಂತನೆ, ಶ್ರೀ ಬರ್ಕತ್ ಅಲಿ ಸರ್ ಅವರಿಂದ ವರದಿ ವಾಚನ, ಶ್ರೀ ದಿಲೀಪ್ ಮಂಡಾಳೆ ಸರ್ ಅವರಿಂದ ಪೋಸ್ಟ್ ಟೆಸ್ಟ್ ಮತ್ತು ಪ್ರೀ ಟೆಸ್ಟ್ ಕರೆಕ್ಷನ್, ಶ್ರೀ ಕಳಮಸಿ ಸರ್ ಮತ್ತು ಪ್ರಿನ್ಸಿಪಲ್ ಸರ್ ಅವರ ಆಗಮನ ಮತ್ತು ಎಲ್ಲ ಶಿಕ್ಷಕರಿಗೆ ಸೂಚನೆ, ಸಂತೋಷ್ ಸರ್ ಅವರಿಂದ ಒಂದು ಆಕ್ಟಿವಿಟಿ, ಜ್ಞಾನ ಸೇತು ಪೂರ್ವ ಪರೀಕ್ಷೆ ಮತ್ತು ಖಾನ್ ಅಕಾಡೆಮಿಯ ಪರಿಚಯ ಪ್ರಕಾಶ್ ಸರ್ ಅವರಿಂದ ಮತ್ತು ಕುರ್ಲಿಕ್ ಸರ್ ಅವರಿಂದ ಖಾನ್ ಅಕಾಡೆಮಿಯ ಪ್ರಾಕ್ಟಿಕಲ್ ಬೋಧನೆ. ಇದು ಏನಂತಂದ್ರೆ 29ನೇ ತಾರೀಕಿಗೆ ಏನಂತಂದ್ರೆ ಹೈಲೈಟ್ಸ್ಗಳಾಗಿತ್ತು. ಆ ಹೈಲೈಟ್ಸ್ಗಳನ್ನು ವಿವರವಾಗಿ ಈ ಓದಲು ಇಚ್ಛೆ ಪಡುತ್ತೇನೆ. ದಿನಾಂಕ 29/11/2025 ಸರಿಯಾಗಿ 10:30 ಗಂಟೆಗೆ ಶ್ರೀಮತಿ ಶಿಲ್ಪಾ ಮೇಡಮ್ ಅವರು ಪ್ರಾರ್ಥನಾ ಗೀತೆಯನ್ನು ಬಹಳ ಅಂದವಾಗಿ ನಡೆಸಿದರು. ನಂತರ ನಾನು ತಂದೆ ಮತ್ತು ತಾಯಿಯ ಬಗ್ಗೆ ಚಿಂತನೆಯನ್ನು ನನಗೆ ತಿಳಿದ ಮಟ್ಟಿಗೆ ಹೇಳಿದರು. ನಂತರ ಬರ್ಕತ್ ಅಲಿ ಸರ್ ಅವರು ದಿನಾಂಕ 28/11/2025 ವರದಿಯನ್ನು ಬಹಳ ವಿವರವಾಗಿ ವಿವರಿಸಿದರು. ನಂತರ ನಾನು ಕೂಡ ಆ ದಿನದ ವರದಿಯನ್ನು ಸಂಕ್ಷಿಪ್ತವಾಗಿ ನೀಡಿದೆ. ನಂತರ ಕುಂಡ್ಲಿಕ್ ಸರ್ ಅವರು ದಿನಾಂಕ 1/12/2025 ಕಾರ್ಯಗಳ ಬಗ್ಗೆ, ಅಂದರೆ ಟೈಮ್ ಮ್ಯಾನೇಜ್ಮೆಂಟ್ ಗಂಗಾ ತಂಡದಿಂದ, ಸಾಂಸ್ಕೃತಿಕ ಕಾರ್ಯಕ್ರಮ ಕಾವೇರಿ ತಂಡದಿಂದ, ವರದಿ ಕೃಷ್ಣಾ ತಂಡದಿಂದ, ಚಿಂತನ ತುಂಗಭದ್ರಾ ತಂಡದಿಂದ ಮತ್ತು ಕೊನೆಯದಾಗಿ ಪ್ರಾರ್ಥನೆ ಬ್ರಹ್ಮಪುತ್ರ ತಂಡದಿಂದ ಹೀಗೆ ಹಂಚಿ ಹೇಳಿಕೊಟ್ಟರು. ವರದಿ ನಡೆಯುತ್ತಿರುವಾಗ ಶ್ರೀ ಸಂತೋಷರವರು ಫ್ಯಾನ್ ಡಬ್ಬಿಯಲ್ಲಿ ವಿವಿಧ ಪ್ರಾಯೋಗಿಕ ಸಾಮಾನುಗಳನ್ನು ಹೊತ್ತುಕೊಂಡು ತಂದರು. ಇದರಿಂದ ಸಂತೋಷರವರಿಗೆ ಆಸಕ್ತಿ ಎಷ್ಟು ಉತ್ಸಾಹದಾಯಕವಾಗಿರುತ್ತದೆ ಎಂದು ನಮಗೆ ತಿಳಿಯುತ್ತದೆ. ಅವರ ಆಸಕ್ತಿ ಇದರಿಂದ ನಮಗೆ ಅರ್ಥವಾಗುತ್ತದೆ. ಅದೇ ರೀತಿ ನಾವೆಲ್ಲ ಶಿಕ್ಷಕರು ಸಂತೋಷರವರ ಹಾಗೆ ಕ್ಲಾಸ್ಗಳಿಗೆ TLM ಬಳಕೆ ಹೆಚ್ಚಾಗಿ ಉಪಯೋಗಿಸಬೇಕೆಂದು, ಇದರಿಂದ ಮಕ್ಕಳಲ್ಲಿ ಪ್ರಾಯೋಗಿಕವಾಗಿ ಅರ್ಥವಾಗುತ್ತದೆ, ಅಭ್ಯಾಸದಲ್ಲಿ ಅಭಿರುಚಿ ಮೂಡುತ್ತದೆ ಎಂಬುದನ್ನು ನನ್ನ ಅನಿಸಿಕೆ. ನಂತರ ಸಂತೋಷ್ ಸರ್ ಅವರು ತಮ್ಮ ಅವಧಿಯ ಪ್ರಾರಂಭಿಸಿ ಎಲ್ಲರನ್ನೂ ವೃತ್ತಾಕಾರದಲ್ಲಿ ನಿಲ್ಲಿಸಿ ಒಂದು ಚೆಂಡನ್ನು ತಂದರು. ನಾನು ಅಂದುಕೊಂಡೆ ಬಾಲ್ ಕ್ಯಾಚಿಂಗ್ ಪ್ರಾಕ್ಟೀಸ್ ಮಾಡಿಸುತ್ತಿದ್ದಾರೆ ಅಂತ. ಆದರೆ ಅವರು ಈ ಆಟದ ಬಗ್ಗೆ ವಿವರಣೆ ನೀಡಿದರು. ಚೆಂಡು ಯಾರು ಎಸೆಯುತ್ತಾರೋ ಅವರು ಒಂದು ಮೂಲಭೂತ ವಸ್ತುವಿನ ಹೆಸರು ಹೇಳಬೇಕು. ಯಾರು ಚೆಂಡನ್ನು ಹಿಡಿಯುತ್ತಾರೆ ಆ ವಸ್ತುವಿನ ಪಿರಿಯಾಡಿಕ್ ಟೇಬಲ್ನಲ್ಲಿರುವ ಸಂಕೇತವನ್ನು ಹೇಳಬೇಕು. ಇದರಿಂದ ವಿದ್ಯಾರ್ಥಿಗಳಲ್ಲಿ ಪಿರಿಯಾಡಿಕ್ ಟೇಬಲ್ನ ಸಂಪೂರ್ಣ ಜ್ಞಾನ ಬರುತ್ತದೆ ಎಂದು ಮತ್ತು ನೆನಪಿನಲ್ಲಿ ಇರುತ್ತವೆ ಮತ್ತು ಅದರ ಜೊತೆ ಅಪವರ್ತ್ಯಗಳ ಬಗ್ಗೆ ಹೇಳಿದರು. ಒಂದು ಕಾನ್ಸೆಪ್ಟ್. ಆಮೇಲೆ ಸಂತೋಷ್ ಅವರು ಒಂದು ಕಾನ್ಸೆಪ್ಟ್ ಬೆಳಕಿನ ಬಗ್ಗೆ ತೆಗೆದುಕೊಂಡು ಸಮತಲ ದರ್ಪಣ, ಪೀನ ಮಸೂರ, ನಿಮ್ನ ಮಸೂರಗಳನ್ನು ನಮಗೆಲ್ಲ ತೋರಿಸಿ ಕೆಲವೊಂದು ಪ್ಲಾಸ್ಟಿಕ್ ಪೈಪ್ಗಳು, ಕೆಲವೊಂದು ಕಚ್ಚಾ ವಸ್ತುಗಳನ್ನು ತೋರಿಸಿ ಕಸದಿಂದ ರಸ ಹೇಗೆ ಮಾಡಬೇಕೆಂದು ನಮಗೆ ಕಲಿಸಿಕೊಟ್ಟರು. ಇದರ ಜೊತೆಗೆ ಸಮತಲ ದರ್ಪಣ, ಬೆಳಕಿನ ಅವಶ್ಯಕತೆ, ಗೋಳಿಯ ದರ್ಪಣ, ನೆರಳು, ಪ್ರತಿಫಲನ ನಿಯಮಗಳನ್ನು ಪಿನ್ ಹೋಲ್ ಕ್ಯಾಮ್ರಾ ಇಲ್ಲೇ ಮಾಡಿಸಿ ಅವುಗಳ ವಿವರಣೆಯನ್ನು ನೀಡಿದರು. ತದನಂತರ ದಿಲೀಪ್ ಮಂಡಾಳೆ ಸರ್ ಅವರು ಪ್ರೀ ಟೆಸ್ಟ್ ಮತ್ತು ಪೋಸ್ಟ್ ಟೆಸ್ಟ್ಗಳ ಮೌಲ್ಯಮಾಪನವನ್ನು ನಮ್ಮೆಲ್ಲರಿಂದ ಮಾಡಿಸಿ 10ಕ್ಕೆ 10 ಅಂಕ ಪಡೆದ ಪೇಪರ್ಗಳನ್ನು ಮರುಮೌಲ್ಯಮಾಪನ ಮಾಡಿಸಿದರು. ನಂತರ ಬಸವ ಕಲ್ಯಾಣ್ PRC ಕೇಂದ್ರದ ಶ್ರೀ ಕಳಮಸಿ ಸರ್ ಅವರು ಎಲ್ಲ ಶಿಕ್ಷಕರಿಗೆ ಸಮಯ ಪಾಲನೆ ಮತ್ತು ಗೈರು ಹಾಜರಾಗದಂತೆ ಎಚ್ಚರ ವಹಿಸಿದರು. ಅಷ್ಟರಲ್ಲಿ ಶ್ರೀ ಪ್ರಕಾಶ್ ಸರ್ ಅವರು ಜ್ಞಾನ ಸೇತು ಪೂರ್ವ ಪರೀಕ್ಷೆ ತೆಗೆದುಕೊಂಡು ಇದು 6ನೇ ತರಗತಿಯಿಂದ 10ನೇ ತರಗತಿವರೆಗೆ ಅನ್ವಯವಾಗುತ್ತದೆ ಎಂದು ತಿಳಿಸುತ್ತಾ, ಇದರ ಉದ್ದೇಶಗಳು ತಂತ್ರಜ್ಞಾನ ಆಧಾರಿತ ಕಲಿಕೆ ಪ್ರೋತ್ಸಾಹ, ಶಿಕ್ಷಕರ ಸಾಮರ್ಥ್ಯ ವೃದ್ಧಿ, ನಿರಂತರ ಪ್ರಗತಿ ಮಾಪನ, ವಿದ್ಯಾರ್ಥಿ ಮತ್ತು ಶಿಕ್ಷಕರ ಸಹಭಾಗಿತ್ವ ಹೀಗೆ ಹಲವಾರು ವಿಷಯಗಳನ್ನು ತಿಳಿಸುತ್ತಿರುವಾಗ ನಮ್ಮ ಡಯಟ್ನ ಪ್ರಿನ್ಸಿಪಲ್ಗಳಾದ ಶ್ರೀ ಗುರುಪ್ರಸಾದ್ ಸರ್ ಅವರು ಮತ್ತು ಶ್ರೀ ಕಳಮಸಿ ಸರ್ ಅವರು ಆಗಮಿಸಿದರು. ಶ್ರೀ ರಾಮಕೃಷ್ಣ ಸರ್ ಅವರು ಶ್ರೀ ಗುರುಪ್ರಸಾದ್ ಸರ್ ಅವರನ್ನು ಸ್ವಾಗತಿಸಿದ ನಂತರ ಪ್ರಾಚಾರ್ಯರು ಅವರಿಗೆ ತಮ್ಮ ಅನಿಸಿಕೆ ಹೇಳಲು ತಿಳಿಸಿದರು. ಬಾಲಕೃಷ್ಣ ಸರ್ ಅವರು ಶ್ರೀ ಗುರುಪ್ರಸಾದ್ ಸರ್ ಅವರನ್ನು ಸ್ವಾಗತಿಸಿದ ನಂತರ ಪ್ರಾಚಾರ್ಯರಿಗೆ ತಮ್ಮ ಅನಿಸಿಕೆಗಳನ್ನು ಹೇಳಲು ತಿಳಿಸಿದರು. ತಮ್ಮ ಮಾತಿನಲ್ಲಿ ನಮ್ಮಿಂದ ಇಲಾಖೆ ಏನು ಬಯಸುತ್ತದೆ ಮತ್ತು ಈ ಸಲದ SLC ಪರೀಕ್ಷೆಯಲ್ಲಿ ಹೆಚ್ಚಿನ ಸಾಧನೆ ಮಾಡಿ ಬೀದರ್ ಡಿಸ್ಟ್ರಿಕ್ಟ್ ಮೊದಲ 10 ಸ್ಥಾನಗಳಲ್ಲಿ ಆಗ್ರಹಿಸಿದರು.
ನಂತರ ಶ್ರೀ ಗುರುಪ್ರಸಾದ್ ಸರ್ ಅವರು ಈ ತರಬೇತಿಯ ಬಗ್ಗೆ ಯಾರಾದರೂ ಇಬ್ಬರು ತಮ್ಮಲ್ಲಿರುವ ಅನಿಸಿಕೆಯನ್ನು ನೀಡಬೇಕೆಂದು ಸೂಚಿಸಿದರು. ಆಗ ಶ್ರೀಮತಿ ಸುವರ್ಣ ಮೇಡಮ್ ರವರು ತಮ್ಮ ಇಂಗ್ಲಿಷ್ ಮಾತುಗಳಲ್ಲಿ ತರಬೇತಿಯ ವಿವರ ಅತಿ ಅಚ್ಚುಕಟ್ಟಾಗಿ ನೀಡಿದರು. ನಂತರ ನಮ್ಮೆಲ್ಲರ ಹೆಮ್ಮೆಯ ಭರತ್ ಅಲಿ ಸರ್ ಅವರು ತಮ್ಮ ಸಮಾಧಾನದ ಮಾತುಗಳಿಂದ ನಮ್ಮೆಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ನಂತರ ನಾವೆಲ್ಲರೂ ಊಟಕ್ಕೆ ಹೋದೆವು. ನಂತರ ಪ್ರಕಾಶ್ ಸರ್ ಅವರು ಖಾನ್ ಅಕಾಡೆಮಿಯ ಸ್ಥಾಪನೆ ಉದ್ದೇಶ ಬಗ್ಗೆ ವಿವರಣೆ ನೀಡಿದರು. ನಂತರ ನಮ್ಮ ಹೆಮ್ಮೆಯ ಗೂಗಲ್ ಸರ್ ಎಂದೇ ಖ್ಯಾತಿಯಾಗಿರುವ ಪುಲ್ವಿತ್ ಪಟ್ನಾಯಕ್ ಸರ್ ಅವರು ಶ್ರೀ ಹುಲ್ಲೆಪ್ಪ ಸರ್ ಅವರು ಖಾನ್ ಅಕಾಡೆಮಿಯ ಪ್ರಾಕ್ಟಿಕಲ್ ವಿವರಣೆ ನೀಡಿ ಆ ದಿನದ ತರಬೇತಿಯನ್ನು ಮುಗಿಸಿದರು. ಧನ್ಯವಾದ.